ಇದೀಗ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಬಿಡುಗಡೆಗೆ ಇನ್ನೇನು ಕ್ಷಣಗಣನೆ ಸಹ ಶುರುವಾಗ್ಬಿಟ್ಟಿದೆ. ಇನ್ನೊಂದು ಕಡೆ ಕಿಚ್ಚನ ಫೇವರೇಟ್ ಡೇಟ್ ಆದಂತಹ ಡಿಸೆಂಬರ್ 25ರಂದು ಸಿನಿಮಾ ಸಹ ಬಿಡುಗಡೆ ಆಗ್ತಾ ಇದ್ದು ಸೂಪರ್ ಹಿಟ್ ಆಗ್ಬೋದಾ ಎಂಬ ನಿರೀಕ್ಷೆಯೂ ಸಹ ಇದೆ. ಕೆಲ ದಿನಗಳ ಹಿಂದೆ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಓಪನ್ ಮಾಡಲಾಗಿರುವಂತದ್ದು. ಇನ್ನು ಡಿಸೆಂಬರ್ 23ರ ಸಂಜೆ ಈ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ಗೆ ರೆಸ್ಪಾನ್ಸ್ ಹೇಗಿದೆ, ಯಾವ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ಹೌಸ್ಫುಲ್ ಆಗಿವೆ ಎಂಬ ಮಾಹಿತಿಯೂ ಸಹ ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಬೆಂಗಳೂರಿನ ಚಿತ್ರಮಂದಿರಗಳಲ್ಲಿ ಸಿಂಗಲ್ ಸ್ಕ್ರೀನ್ ಗಳ ಎಷ್ಟು ಶೋಗಳು ಹೌಸ್ಫುಲ್ ಆಗಿವೆ ಅಂತ ನೋಡೋದಾದ್ರೆ, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಇದೀಗ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಬಿಡುಗಡೆಗೆ ಇನ್ನೇನು ಕ್ಷಣಗಣನೆ ಸಹ ಶುರುವಾಗ್ಬಿಟ್ಟಿದೆ. ಮ್ಯಾಕ್ಸ್ ಸಿನಿಮಾದಂತೆ ಮಾರ್ಕ್ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಹೇಗೆ ಸೌಂಡ್ ಮಾಡಬಹುದು ಎಂಬ ಕುತೂಹಲದಿಂದ ಇಡೀ ಚಿತ್ರರಂಗವೇ ಎದುರು ನೋಡ್ತಾ ಇದೆ. ಇನ್ನೊಂದು ಕಡೆ ಕಿಚ್ಚನ ಫೇವರೇಟ್ ಡೇಟ್ ಆದಂತಹ ಡಿಸೆಂಬರ್ 25ರಂದು ಸಿನಿಮಾ ಸಹ ಬಿಡುಗಡೆ ಆಗ್ತಾ ಇದ್ದು ಸೂಪರ್ ಹಿಟ್ ಆಗ್ಬೋದಾ ಎಂಬ ನಿರೀಕ್ಷೆಯೂ ಸಹ ಇದೆ. ಇನ್ನು ಮಾರ್ಕ್ ಸಿನಿಮಾ ಮಾಸ್ ಎಂಟರ್ಟೈನರ್ ಆಗಿರೋದ್ರಿಂದ ಈಗಾಗ್ಲೇ ಸಿನಿಮಾ ತುಣುಕುಗಳು ಹಾಗೂ ಹಾಡುಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇವೆ. ಹೀಗಾಗಿ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಭರ್ಜರಿ ರೆಸ್ಪಾನ್ಸ್ ಸಿಗುತ್ತೆ ಎಂಬ ನಿರೀಕ್ಷೆ ಸಹ ಇದ್ದು ಕೆಲ ದಿನಗಳ ಹಿಂದೆ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಓಪನ್ ಮಾಡಲಾಗಿರುವಂತದ್ದು. ಇನ್ನು 2025ರಲ್ಲಿ ಬಿಡುಗಡೆ ಆಗ್ತಾ ಇರುವಂತಹ ಕೊನೆಯ ಸಿನಿಮಾಗಳಲ್ಲಿ ಕಿಚ್ಚ ಸುದೀಪ್ ಮಾರ್ಕ್ ಸಿನಿಮಾ ಸಹ ಒಂದಾಗಿರುವಂತದ್ದು. ಅದೇ ರೀತಿ ಶಿವಣ್ಣ, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ನಟನೆಯ 45 ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಇನ್ನು ಕಳೆದ ಬಾರಿ ಕೂಡ ಉಪೇಂದ್ರ ನಿರ್ದೇಶನದ ಯುವೈ ಜೊತೆ ಸುದೀಪ್ ಸಿನಿಮಾ ಕೂಡ ಅಂದ್ರೆ ಮ್ಯಾಕ್ಸ್ ಕೂಡ ರಿಲೀಸ್ ಆಗಿತ್ತು. ಈ ವರ್ಷ ಕೂಡ ಅದೇ ರಿಪೀಟ್ ಆಗ್ತಾ ಇದೆ. ಉಪೇಂದ್ರ ನಟಿಸಿದಂತಹ 45 ಸಿನಿಮಾ ಜೊತೆ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದ್ದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ 45ಗಿಂತ ಮಾರ್ಕ್ಗೆ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಎಂಬ ಮಾಹಿತಿಯು ಸಹ ಇದೀಗ ಹೊರಬಿದ್ದಿರುವಂತದ್ದು. ಇನ್ನು ಡಿಸೆಂಬರ್ 23ರ ಸಂಜೆ ಈ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ಗೆ ರೆಸ್ಪಾನ್ಸ್ ಹೇಗಿದೆ, ಯಾವ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ಹೌಸ್ಫುಲ್ ಆಗಿವೆ ಎಂಬ ಮಾಹಿತಿಯು ಸಹ ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ಗೆ ಸಿಕ್ಕಿರುವಂತಹ ರೆಸ್ಪಾನ್ಸ್ ಹೇಗಿದೆ, ಬೆಂಗಳೂರು, ಮೈಸೂರು, ಮಂಡ್ಯ, ದಾವಣಗೆರೆ, ಶಿವಮೊಗ್ಗ, ಭದ್ರಾವತಿ, ಹಾಸನದಲ್ಲಿರುವಂತಹ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ಎಷ್ಟು ಶೋಗಳು ಈಗಾಗಲೇ ಹೌಸ್ಫುಲ್ ಆಗಿವೆ ಎಂಬ ಮಾಹಿತಿಯನ್ನ ನೋಡೋದಾದ್ರೆ, ಇನ್ನು ಬೆಂಗಳೂರಿನ ಚಿತ್ರಮಂದಿರಗಳಲ್ಲಿ ಸಿಂಗಲ್ ಸ್ಕ್ರೀನ್ ಗಳ ಎಷ್ಟು ಶೋಗಳು ಹೌಸ್ಫುಲ್ ಆಗಿವೆ ಅಂತ ನೋಡೋದಾದ್ರೆ, ಊರ್ವಶಿ ಚಿತ್ರಮಂದಿರದಲ್ಲಿ ಈಗಾಗಲೇ ಒಂದು ಶೋ ಹೌಸ್ಫುಲ್ ಆಗಿದೆ. ಇನ್ನು ಸಂತೋಷ್ ಥಿಯೇಟರ್ ನಲ್ಲಿ 2 ಶೋಗಳು ಫುಲ್ ಆಗಿವೆ. ಹಾಗೆ ಸಿದ್ದೇಶ್ವರ ಥಿಯೇಟರ್ ನಲ್ಲಿ 4 ಶೋಗಳು, ಸಿದ್ದಲಿಂಗೇಶ್ವರ ಥಿಯೇಟರ್ ನಲ್ಲಿ 3 ಶೋಗಳು, ಬೃಂದಾ ವಂಸಂದ್ರ ಥಿಯೇಟರ್ ನಲ್ಲಿ 3 ಶೋಗಳು, ಹಾಗೆ ರಾಬಿನ್ ಥಿಯೇಟರ್ ನಲ್ಲಿ 2 ಶೋಗಳು, ವಿಕ್ಟರೀಸ್ ಸಿನಿಮಾಸ್ ನಲ್ಲಿ 1 ಶೋ, ಇನ್ನು ವೆಂಕಟೇಶ್ವರ ಥಿಯೇಟರ್ ನಲ್ಲಿ 2 ಶೋ, ನವರಂಗ್ ಥಿಯೇಟರ್ ನಲ್ಲಿ 2 ಶೋ, ಹಾಗೆ ಗೋವರ್ಧನ ಥಿಯೇಟರ್ ನಲ್ಲಿ 1 ಶೋ, ವಿ ಸಿನಿಮಾಸ್ ನಲ್ಲಿ 2 ಶೋ, ಶ್ರೀನಿವಾಸ್ ಥಿಯೇಟರ್ ನಲ್ಲಿ 2 ಶೋಗಳು ಈಗಾಗಲೇ ಬುಕ್ಕಿಂಗ್ ಆಗಿರುವಂತದ್ದು. ಹಾಗೆ ಮೈಸೂರಿನ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ಎಷ್ಟು ಶೋಗಳು ಹೌಸ್ಫುಲ್ ಆಗಿವೆ ಅಂತ ನೋಡೋದಾದ್ರೆ, ಸಂಗಮ್ ಥಿಯೇಟರ್ ನಲ್ಲಿ 4 ಶೋ ಆದ್ರೆ ಪದ್ಮಾ ಥಿಯೇಟರ್ ನಲ್ಲಿ 4 ಶೋ ಈಗಾಗಲೇ ಹೌಸ್ಫುಲ್ ಆಗಿವೆ. ಅದೇ ರೀತಿ ಮಂಡ್ಯದ ಗುರುಶ್ರೀ ಥಿಯೇಟರ್ ನಲ್ಲಿ 2 ಶೋ ಹೌಸ್ಫುಲ್ ಆಗಿದ್ದು, ಇನ್ನು ಹಾಸನದ ಫ್ಯಾನ್ ಶೋ ಹೊರತುಪಡಿಸಿ ಗುರುಶ್ರೀ ಥಿಯೇಟರ್ ನಲ್ಲಿ 2 ಶೋಗಳು ಈಗಾಗಲೇ ಹೌಸ್ಫುಲ್ ಆಗಿರುವಂತದ್ದು. ಇನ್ನು ಶಿವಮೊಗ್ಗದಲ್ಲಿ ಫ್ಯಾನ್ ಶೋಗಳನ್ನ ಹೊರತುಪಡಿಸಿ ಮಲ್ಲಿಕಾರ್ಜುನ್ ಥಿಯೇಟರ್ ನಲ್ಲಿ 3 ಶೋಗಳು ಹೌಸ್ಫುಲ್ ಆಗಿವೆ. ಹಾಗೆ ಭದ್ರಾವತಿಯ ಸತ್ಯ ಥಿಯೇಟರ್ ನಲ್ಲೂ ಸಹ ಈಗಾಗಲೇ 3 ಶೋಗಳು ಹೌಸ್ಫುಲ್ ಆಗಿರುವಂತದ್ದು. ಇನ್ನು ತುಮಕೂರಿನ ಜೈ ಭಾರತ್ ಥಿಯೇಟರ್ ನಲ್ಲಿ 3 ಶೋ ಹೌಸ್ಫುಲ್ ಆಗಿದ್ದು, ಕೊನೆಯದಾಗಿ ದಾವಣಗೆರೆಯ ಫ್ಯಾನ್ ಶೋಗಳನ್ನ ಹೊರತುಪಡಿಸಿ ತ್ರಿಶೂಲ್ ಹಾಗೂ ತ್ರಿನೇತ್ರ ಥಿಯೇಟರ್ ನಲ್ಲಿ 4 ಶೋಗಳು ಈಗಾಗಲೇ ಹೌಸ್ಫುಲ್ ಆಗಿವೆ. ಇನ್ನು ಮಾರ್ಕ್ ಸಿನಿಮಾ ಫ್ಯಾನ್ ಶೋಗಳನ್ನ ಹೊರತುಪಡಿಸಿ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ ಈಗಾಗಲೇ ಬರೋಬ್ಬರಿ 50 ಶೋಗಳು ಸಹ ಈಗಾಗಲೇ ಹೌಸ್ಫುಲ್ ಆಗಿರುವಂತದ್ದು. ಆದ್ರಿಂದ ರಿಲೀಸ್ ಆದ ನಂತರದ ದಿನಗಳಲ್ಲಿ ಮಾರ್ಕ್ ಯಾವ ರೀತಿ ಸೌಂಡ್ ಮಾಡುತ್ತೆ ಎಂಬುದನ್ನ ಇದೀಗ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.